ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೇಳಿ. ಹಲೋ ಸರ್. ಹೇಳಿ ಮೇಡಮ್ ಹೇಳಿ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಅವರು ಡಾಕ್ ಸತೀಶ್ ಅವ್ರದ್ದು ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ, ಓಕೆ, ಹೌದು. ಇದು ಸುಳ್ಳು ಅಂತ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ ನಿಮಗೆ? ಅವ್ರು ಹೇಳ್ತಾರೆ ಮೇಡಮ್, ಅದು ನೀವು ಕಂಡುಹಿಡಿಬೇಕು ಮೇಡಮ್, ನೀವು ಕೇಳ್ಬೇಕು ಅವ್ರ. ಅಲ್ಲ, ನಾವಲ್ಲ ಸರ್. ಈಗ ಎಂತೆಂಥವ್ರನ್ನ ಕಂಡುಹಿಡಿತಿದ್ದೀರ ಹೌದಾ? ಡ್ರೋನ್ ಪ್ರತಾಪಂದು ಸುಳ್ಳು ಅಂತ ನ್ಯೂಸಲ್ಲೇ ಇದು ಮಾಡಿದ್ರು ಅಲ್ವಾ? ಹೌದಾ? ಈ ತರ ಇವ್ರನ್ನ ಯಾಕೆ ಆ ತರ ಮಾಡಿದ್ರೆ? ಅವ್ರಿಗೆ ಹೇಳ್ದಂಗೆ ಹೌದಾ 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 ಅಂತ ಹೋಗ್ತಾ ಇದ್ದೀರಲ್ಲ. ಎಲ್ಲಾ ಚಾನಲ್ನವರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರಿಗೆ ಹೇಳ್ದಂಗೆ ಹ್ಮ್ 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 ಹೌದು 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 ಅಂತಾರಲ್ಲ. ಇದನ್ನ ಒಂದ್ ಪಾಯಿಂಟ್ ಅಲ್ಲಿ ಅವ್ರು ಹೇಳ್ತಾರ ಸುಳ್ಳು ಅಂತ ಅಂದು ಯಾರಿಗೂ ಕಂಡಿಡಿಯಕ್ಕೆ ಆಗ್ತಾ ಇಲ್ವಾ? ಅವ್ರ ಬಟ್ಟೆ ಹೊಲ್ಸಿರೋದು ಮಾತೆತ್ತಿದ್ರೆ 2.5 ಲಕ್ಷ ಕೋಟಿ ಅಂತ ಮಾತಾಡ್ತಾರಲ್ಲ. ಒಂದ್ ಮನೇಲಿ ಒಂದ್ ನಾಯಿನೂ ಇಲ್ಲ ಅಂತಾರಲ್ಲ, ಬೇರೆಯವ್ರಿಗೆ ಕೊಟ್ಟೇವಿ ಅಂತ ಹೇಳ್ತಾರಲ್ಲ. ಈ ಸಂಜನಾ ಗಲ್ರಾಣಿ, ಆಮೇಲೆ ಆ ಫಿಲಂ ಆಕ್ಟ್ರೆಸ್ ಇವ್ರ ಪ್ರೊಡ್ಯೂಸರ್ಗೆಲ್ಲ ಕೊಟ್ಟಿದ್ದೇವೆ ಹಾಗೆ ಹೀಗೆ ಅಂತಾರಲ್ಲ. ಅವ್ರ ಮನೆಗೆಲ್ಲ ಹೋಗಿ ನೀವು ಇಂಟರ್ವ್ಯೂ ಮಾಡ್ಬೋದಲ್ಲ. ಹೌದಾ, ಅವ್ರು ಕೊಟ್ಟಿರೋದು ನಿಜನಾ ಅಥವಾ ಸುಳ್ಳು, ಯಾವ ತರ ಹೆಂಗ್ ತಗೊಂಡ್ ಹೋಗ್ತಾರೆ, ಈ ತರ ಎಲ್ಲ ಇಂಟರ್ವ್ಯೂ ಮಾಡ್ಬೋದಲ್ಲ ನೀವು. ಹೌದು. ಅಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಅವ್ರು ಹೇಳೋದು ಸುಳ್ಳು ಅಂತ? ನಮಗೆ ಅವ್ರು ಹೇಳೋದು ಫುಲ್ಲು ಬೊಗಳೆ ಅಂತ ಅನ್ಸುತ್ತೆ. ಮತ್ತೆ ಇನ್ನೇನು ಆಯ್ತಲ್ಲ, ಅಲ್ಲೇ ಮುಗಿತಲ್ಲ, ಆನ್ಸರ್ ಸಿಕ್ತಲ್ಲ, ಮತ್ತಿನ್ನೇನು? ಹಂಗಲ್ಲ ಸರ್. 4 ಜನ ಈಗ ನೋಡೋರು ಏನ್ ಅನ್ಸುತ್ತೆ ಗೊತ್ತಾ? ಅವ್ರು ಮಾತಾಡಿದ್ದೇ ನಾನ್ ಮಾತಾಡಿದ್ದೇ ವೇದವಾಕ್ಯ ಅನ್ನೋ ಲೆಕ್ಕದಲ್ಲಿ ಅವ್ರು ಇರ್ತಾರಲ್ಲ ಅಲ್ವಾ? ಅವ್ರು ಅದು ಹೇಗಾದ್ರೂ ಇರ್ಲಿ, ಇವಾಗ ನಿಮಗೆ ಏನ್ ಅನ್ಸುತ್ತೆ ಸುಳ್ಳು ಅಂತ ಅನ್ಸುತ್ತಲ್ವಾ? ಹಂಗಲ್ಲ ಸರ್. ಸುಳ್ಳು ಮಾತೆತ್ತಿದ್ರೆ ಅಂಡರ್ವೇರ್ ಕಳ್ತನ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ, ನನ್ ಬಟ್ಟೆ ಕಳ್ತನ ಮಾಡ್ಯಾರೆ. ಬಿಗ್ ಬಾಸ್ ಅಲ್ಲಿ ಹೋಗಿ ಕೇಳ್ಬೇಕು ನೀವು, ಯಾಕೆ ಅಂಡರ್ವೇರ್ ಕಳ್ತನ ಮಾಡ್ಯಾರೆ? ಆ ಗಿಲ್ಲಿ ಅಂಡರ್ವೇರ್ ಅಷ್ಟು ಗತಿ ಇಲ್ಲ ಸರ್ ಅವನಿಗೆ, ಅಂಡರ್ವೇರ್ ಕಳ್ತನ ಮಾಡೋಷ್ಟು. ಇವ್ನ ಅಂಡರ್ವೇರೇ ಹಾಕೊಂಡ್ ಒಂದ್ ಬಿಗ್ ಬಾಸ್ ಮಾಡ್ಬೇಕಾ? ಗಿಲ್ಲಿ ಬಗ್ಗೆ ಹೇಳೋದಕ್ಕೆ ಬೇಜಾರಾಯ್ತು ನಿಮ್ಗೆ? ಅವ್ನು ಸುಳ್ಳು ಹೇಳೋದಕ್ಕೆ ಗಿಲ್ಲಿ ಬಗ್ಗೆ ಈ ತರ ಹೇಳಿದ್ದ ಅಂತ ಬೇಜಾರಾಯ್ತಾ ಕೇಳಿದೆ? ಅಲ್ಲ ಸರ್, ಗಿಲ್ಲಿ ಅಂತಾನೆ ಅಲ್ಲ, ಅಲ್ಲಿರೋದು ಇವಳು ಸ್ಪಂದನ ಶರ್ಟ್ ನಂದು 80,000 ಶರ್ಟ್ ನಂದು ಈ ತರ ಮಾಡಿದ್ರು, ಬಿಸಾಕಿದ್ರು, ಹಾಗೆ ಹೀಗೆ ಅಂತ ಮಾತಾಡ್ತಾರಲ್ಲ ಅವರು. ಅವನು ಕರೆಕ್ಟ್ ಆಗಿದ್ದಿದ್ರೆ ಬಿಗ್ ಬಾಸ್ ಇಂದ ಯಾಕೆ ಹೊರಗ್ ಬಿಡ್ತಿದ್ದ? ಹೌದು, ಅಲ್ವಾ? ಈಗ ಎಂತೆಂತಾರ ಇಲ್ಲೆಂತಾರ ಎಂತೆಂತಾರ ಈಗ ಜಾನಿ ಹೋದ್ರು ಹೊರಗೆ, ಅವ್ರು ಚೆನ್ನಾಗೆ ಆಟ ಆಡ್ತಿದ್ರು ಅಲ್ವಾ? ಅವರು ಹೇಳ್ಕೊಬಹುದಲ್ಲ ಆ ತರ ಹುಚ್ಚು ನಂಗೆ. ಅಲ್ಲ, ಇಂಟರ್ವ್ಯೂ ಮಾಡಬೇಕಾರೆ ಈಗ ಮಾಡಿದ್ರಿ ಓಕೆ, ಇಂಟರ್ವ್ಯೂ ಎಲ್ಲಾ ಚಾನಲ್ ಮಾಡಿದ್ರೆ ಓಕೆ. ಅವನು ಇದನ್ನ ನೆಗೆಟಿವ್ನ ನನ್ ಪ್ರೂವ್ ಮಾಡ್ತೇನೆ, ಹಂಗ್ ಮಾಡ್ತೇನೆ. DCM ರೂಮ್ ಅಲ್ಲಿ ನಮ್ ನಾಯಿ ಮಕ್ಕಂದಿತ್ತು, CM ರೂಮ್ ಅಲ್ಲಿ ನಾನ್ ಮಕ್ಕಂದಿದ್ದೆ ಅಂದ್ರೆ ಅದು ಒಪ್ಪ ಮಾತಾ? CM DCM ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ತರ ಹೌದಾ ಹೌದಾ ಅಂತ ಕೇಳಿ ಅದು ನಿಜಾಂಶನ ನೋಡೋರಿಗೆ ನೀವು ಇದು ಸುಳ್ಳು ಅಂತ ಪ್ರೂವ್ ಮಾಡ್ಬೋದಲ್ಲ? ಹೌದು ಮೇಡಮ್, ಮಾಡ್ಬೋದು. ಈಗ ನಾವು ಒಪ್ಕೊಂಡ್ಬಿಡ್ತೇವಿ, ನಮಗ್ ಗೊತ್ತಿಲ್ಲ, ಒಪ್ಕೊಂಡ್ಬಿಟ್ಟಿರ್ತೇವಿ ಅಲ್ವಾ? ಅವ್ರು ಹೇಳೋದನ್ನ ಹೌದೇನೋ ಇರ್ಬೋದೇನೋ ಅನ್ಕೊಂಡು ಅದನ್ನ ಪ್ರೂವ್ ಮಾಡ್ಬೋದಲ್ಲ? ಯಾರ್ಯಾರ DCM CM ರೂಮ್ ಅಲ್ಲಿ ಯಾರ್ಯಾರ ಮಲ್ಕನಕ್ ಬಿಡ್ತಾರ? ಅದನ್ನ ಈ ಚಾನಲ್ ಅಲ್ಲಿ ಅವ್ರನ್ನ ತಕ್ಷಣನೇ ಹೇಳ್ಬೋದಲ್ಲ, ಎಂತೆಂತವ್ರನ್ನು ಬಿಡಲ್ಲ. ನಿಮ್ಮಂತರಿಗೆ ಹೆಂಗ್ ಬಿಟ್ರು? ಪ್ರೂವ್ ಇದೆಯಾ? ಅದನ್ನ ತೋರ್ಸಿ, ನೀವು ನಾಯಿ ಮಲಗ್ತಿದ್ದು ನೀವು ಮಕ್ಕಂದಿರೋದು ತೋರ್ಸಿ ಅಂತ ಹೇಳ್ಬೋದಲ್ಲ? ಅವ್ನ ಅಷ್ಟಾಕಂದ್ ಫೋಟೋ ನಂದು ಎಲ್ಲ ದಾಖಲೆ ಇದೆ, ಎಲ್ಲ ಪ್ರೂವ್ ಇದೆ ಅಂತ ಅಂದಾಗ ಇದೊಂದು ಪಾಯಿಂಟ್ ಹಿಡಿದು ಅವ್ರನ್ನ ಸುಳ್ಳು ಅಂತ ಲೆಕ್ಕದಲ್ಲಿ ಮಾಡ್ಬೋದಲ್ವಾ? ಹೌದು, ನಿಜ. ಮಾಡೋಣ, ಕೇಳೋಣ, ಕಾಲ್ ಮಾಡಿ. ಇಲ್ಲ, ಕೇಳೋದಲ್ಲ ಸರ್, ಇದು ಹೇಳಿ. ಇದನ್ನ ನಾವು ಬಿಗ್ ಬಾಸ್ ಡೇ 1 ನೋಡ್ತಾನೆ ಇದ್ದೇವೆ. ಅವನು ಈ ತರ ಎಲ್ಲ ಬೊಗಳೆ ಬಿಡ್ಕೊಂಡು ಈ ತರ ಎಲ್ಲ ಮಾಡ್ಕೊಂಡು ಹೋಗ್ತಾನಲ್ಲ, ಎಷ್ಟು ಬೇಜಾರಾಗುತ್ತೆ. ಗಿಲ್ಲಿ ಅಂತಾನೆ ಅಲ್ಲ ಸರ್, ಅಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ಅವನೊಬ್ಬನೇ ಅಲ್ಲ, ನಾವು ಹೇಳ್ತಿರೋದು ಅವನೊಬ್ಬನೇ ಅಲ್ಲ ಅಂತ. ಎಲ್ಲರೂ ಕಷ್ಟಪಡ್ತಾರೆ, ಎಲ್ಲರೂ ಅವ್ರವ್ರ ಟ್ಯಾಲೆಂಟ್ ಮೇಲೆ ಪಾಪ ಇದಾರೆ ಅಂತ ಹೇಳಿದ್ರು. ಇವ್ನ ಟ್ಯಾಲೆಂಟ್ ಮೇಲೆ ಇರ್ಬೋದಿತ್ತಲ್ಲ. ಇವನು ಅಷ್ಟು ಮೈಂಡ್ ಗೇಮ್ ಇರೋನು, ಇವ್ರು ಹಿಂಗ ಆಡ್ತಿದಾರೆ, ಇಲ್ಲಿ ಜಗಳ ಆಡಿದ್ರೇನೆ ಬೆಲೆ ಅನ್ಕೊಂಡ್ ಯಾಕೆ ಜಗಳ ಆಡಕ್ ಹೋಗ್ಲಿಲ್ಲ ಅಂತ ಅವನು ಅಲ್ವಾ? ಇದು ಪ್ರೂವ್ ಮಾಡಿ ಸರ್. ಬಿಗ್ ಬಾಸ್ ಅಲ್ಲಿ ಎಷ್ಟು ಬಟ್ಟೆ ಕಳ್ತನ ಆಗಿದೆ ಅಂತಂದು ನೀವು ಅಲ್ಲಿ ಬಿಗ್ ಬಾಸ್ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡ್ಬೋದಲ್ಲ?
ಅವ್ರದ್ದು ಸತೀಶ್ ಅವ್ರದ್ದು ಇಷ್ಟು ಬಟ್ಟೆ ಆಗಿದೆ ಅಂತೆ, ಹಿಂಗಾಗಿದೆಯಂತೆ, ದುಡ್ಡು ಕೊಟ್ರೆ ಇಸ್ಕೊಂತಾನೆ, ಕೊಡ್ಲಿದ್ರೆ ಇಸ್ಕೊನಲ್ಲ ಅಂತಾನಲ್ಲ, ಕೊಡ್ಲೇಬೇಡ್ರಿ ಅಂತ ಹೇಳ್ರಿ, ಬಡವ್ರಿಗೆ ಅನ್ನ ಮಾಡ್ರಿ ಅಂತ ಹೇಳ್ರಿ ಬಿಗ್ ಬಾಸಿಗೆ ಹೋಗಿ. ಹೌದು, ಹೇಳೋಣ ಮೇಡಮ್. ಸರಿ. ಅಲ್ಲ ಸರ್, ಇದನ್ನ ಸುಮ್ಮನೆ ಹೌದು ಹೌದು ಅನ್ಬೇಡ್ರಿ. ಇಲ್ಲ ಇನ್ವೆಸ್ಟಿಗೇಷನ್ ಮಾಡೋಣ, ನಿಜ, ಸೀರಿಯಸ್ಲಿ ಮಾಡ್ಬೇಕು ಸರ್. ಅವಾಗ ನಿಮಗೆ ನಿಮ್ಮ ಚಾನಲ್ಲೇ ಈಗ ಎಲ್ಲರೂ ಇಂಟರ್ವ್ಯೂ ಮಾಡಿದವ್ರು ಹೊಸ್ತರು ಯಾರ್ಯಾರು ಹೋಗಿದ್ದೀರೋ ಅವ್ರಿಗೆ ಹೊಸ್ತರಿಗೂ ಬೆಲೆ ಸಿಕ್ಕಂಗಾಗತ್ತಲ್ವಾ? ಹೌದು. ಅವನ ಮೇಲೆ ಹೊಟ್ಟೆ ಕಿಚ್ಚಲ್ಲ ನಾನು ಹೇಳ್ತಿರೋದು. Okay. ಬಿಟ್ರೆ 2.5 ಲಕ್ಷ ವಾಸು ಸರ್. ನೀವು ಫಸ್ಟ್ ಇಂದ ಇಂಟರ್ವ್ಯೂ ಮಾಡಬೇಕಾರೆ ಅದೇ ವಾಸೆ ಹಾಕೊಂಡಿದ್ದವನು ಅಲ್ವಾ? ಬರ್ತಡೆಗೆ ಎಷ್ಟು 2.5 ಲಕ್ಷದ ವಾಚ್ ಅಂತ ಹೇಳ್ತಾನೆ ಸರ್. ಅದು 2.5 ಲಕ್ಷದ ವಾಚ ಸರ್ ಅದು. ಅವ್ನು ಎಷ್ಟು ಅವ್ನು ಹೆಂಗೆ ಕೈ ತುಂಬಾ ಬಂಗಾರಗಳು, ಕೊಳ ತುಂಬಾ ಬಂಗಾರ ಹಾಕೊಂಡು ಇಂಟರ್ವ್ಯೂ ಕೊಡ್ಬೇಕಾಗಿತ್ತು. ಆ ತರ ಡಿಮ್ಯಾಂಡ್ ಇದ್ದನು. ನಾನು ನಾಯಿಗೆ ಬಂದಿದ್ದು ನಾಯಿಗೆ ಹಾಕ್ತಾನೆ ಅಂತ ಅಂತಾನಲ್ಲ, ಅವ್ನು ಅಷ್ಟಕ್ಕಂದು ದುಡ್ಡನ್ನ ನಾಯಿಗೆ ಸುರಿತಾನ ಇವನು, ಅಥವಾ ಇವನು ಹೊಟ್ಟಿ ತಿನ್ನಕ್ ಸಾಧ್ಯನಾ ಸರ್? ಅವನು ಯೋಚನೆ ಮಾಡಿ ನೀವು ನೋಡೋಣ. ನನ್ನ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದೆ ಅಂದಾಗ, ಈಗ ಯಾರೇ ಆಗ್ಲಿ ಒಂದ್ 50,000 ರೂಪಾಯಿ ದುಡ್ಡು ಬಂದ್ರೆ ನನ್ನ ಜೀವನಕ್ಕೆ ಇಷ್ಟು ಅಂತ ಹಿಡ್ಕೊಂತಾರಲ್ಲ ಸರ್. ಇವನು 2.5 ಲಕ್ಷ ಕೋಟಿ ಅಂತ ಮಾತಾಡ್ತಾನಲ್ಲ, ಅವ್ನ ಜೀವನಕ್ಕೆ 1 ರೂಪಾಯಿನೂ ಹಿಡ್ಕೊಂಡಿಲ್ಲ ಅಂತಾನಲ್ಲ. ನಾಯಿನೇ ಅಷ್ಟಕ್ಕಂತ ತಿನ್ಬಿಡ್ತಾ, ಇವನೇ ಅಷ್ಟಕ್ಕಂತ ತಿನ್ಬಿಟ್ನ. ಬಟ್ಟೆಗಳು ಅವ್ನ ಹಾಕ ಬಟ್ಟೆಗಳು ಅವ್ನು ಹೇಳ್ತಾನಲ್ಲ 80,000, 2.5 ಲಕ್ಷ, 5 ಲಕ್ಷ ಅಂತಾನೆಲ್ಲ ಹೇಳ್ತಾನಲ್ಲ. ಅವ್ರು ಯಾರೋ ಇದ್ ಮಾಡ್ದಾರು ಅದನ್ನ ಇದನ್ನ ಡಿಸೈನ್ ಮಾಡಿಸ್ತಾನೆ ಅಂತ ಹೇಳಿದ್ರಲ್ಲ ಅಲ್ವಾ? ಅವ್ನ ಇಂಟರ್ವ್ಯೂ ಯಾರೋ ಇದ್ರು ಅವ್ರ ಫ್ರೆಂಡ್ಸ್ ಇಂಟರ್ವ್ಯೂ ಮಾಡಿದಾಗ ಡಿಸೈನ್ ಮಾಡಿಸ್ತಾನೆ ಅವನು ಇದನ್ನ ತಗೊಂಬಂದು ಅಂತ ಹೇಳಿದ್ರಲ್ಲ. ಅಷ್ಟು ಮುಟ್ಟಲ್ಲ ಅಲ್ವಾ? ಆ ಕೇಕ್ 6.5 ಲಕ್ಷದ ಕೇಕ್ ಅಂತ ನಾನು ಬರ್ತಡೆ. ಅದೆಲ್ಲ ಎಂಕ್ವೈರಿ ಮಾಡ್ಬಿಟ್ಟು ಇದು ಸುಳ್ಳು ಅಂತ ಪ್ರೂವ್ ಮಾಡ್ಬೋದಲ್ವಾ? ಹೌದು ಮೇಡಮ್, ಮಾಡೋಣ ಮೇಡಮ್. ಕರೆಕ್ಟ್ ನೀವು ಹೇಳ್ತೀರಾ. ಕರೆಕ್ಟ್ ಮೇಡಮ್, ಮಾಡೋಣ. ನನಗೆ ನಿಮ್ ನಂಬರ್ ಸಿಕ್ತು, ಇಂಟರ್ವ್ಯೂ ಮಾಡ್ತಾ ಇದ್ರಲ್ಲ ಅವಾಗ ನಂಬರ್ ಸಿಕ್ತು, ಹಂಗ ಫೋನ್ ಮಾಡ್ದೆ. ನಿಮ್ ಚಾನಲ್ ಅಂತಲ್ಲ, ಎಲ್ಲಾ ಚಾನಲ್ ಅವ್ನ ಇಂಟರ್ವ್ಯೂ ನೋಡ್ತಾನೇ ಇದ್ದೇನೆ. ಅವ್ನ್ ಕಳ್ಳ, ಅವ್ನ್ ಸುಳ್ಳ, ಗಿಲ್ಲಿ ಕಳ್ಳ, ಅವ್ನ್ ಬಡವನೇ ಆಗಿರ್ಬೋದು ನಾನು ಹೇಳ್ತಿರೋದು. ಇನ್ನೊಬ್ರು ಬಟ್ಟೆ ಹಾಕೊಂಡು ನೆಸೆಸಿಟಿ ಏನಿದೆ ಅವನು ಅಲ್ವಾ? ಇವಾಗ ಏನ್ ಗೊತ್ತಾ, ಅವನು ಮಾತಾಡ್ತಿರೋದ್ ತಪ್ಪ ಅಥವಾ ವಿಡಿಯೋ ಮಾಡ್ತಿರೋದ್ ತಪ್ಪ ಅಥವಾ ನೀವು ನೋಡ್ತಿರೋದ್ ತಪ್ಪ? ಯಾವ್ದು ತಪ್ಪು ಹೇಳಿ? ಇವಾಗ ಅವ್ನ್ ಮಾತಾಡ್ತಿರೋದೇ ತಪ್ಪು. ನೀವು ವಿಡಿಯೋ ಮಾಡೋದು ಎಲ್ಲರೂ ಹೊರಗೆ ಬಂದಾಗ ಕಾಮನ್ ಆಗಿ ವಿಡಿಯೋ ಮಾಡೇ ಮಾಡ್ತೀರಾ ಚಾನಲ್ ಅಲ್ಲಿ ಕೂರ್ಸ್ಕೊಂಡು, ನಿಮ್ದು ತಪ್ಪಲ್ಲ. ಅಥವಾ ನೀವೇ ಹೋಗಿ ಅವನ ಕರಿತೀರಾ, ಅವನೇ ಫೋನ್ ಮಾಡಿ ನಿಮಗೆ ಇಂಟರ್ವ್ಯೂ ಕೊಡ್ತಾನೆ ಸರ್ ಅವನು? ಇಲ್ಲ, ನಾವೇ ಫಾಲೋ ಅಪ್ ಮಾಡ್ತೀವಿ. ನೀವೇ ಹೇಳಿರೋದು ನಿಮ್ ಇಂಟರ್ವ್ಯೂ ಬರಬೇಕಾದ್ರೆ ಅವ್ನು ಇಷ್ಟು ದುಡ್ಡು ಅಂತ ಮಾತಾಡ್ತಾನೆ ಅವನು? ಇಲ್ಲ, ದುಡ್ಡು ಏನಿಲ್ಲ. ಅವ್ನು ಫ್ರೀಯಾಗೆ ಮಾಡಿದ್ನಾ? ಹೌದೌದು, ಫ್ರೀಯಾಗಿ. ಓಕೆ ಸರ್, ಅದು ಒಪ್ಕೊಂಡನ್ನ. ನೀವು ಮಾಡಿರೋದೇನು ಇದಿಲ್ಲ, ತಪ್ಪಿಲ್ಲ. ಆದ್ರೆ ಅವನು ಪ್ರಚಾರ ಗಳಿಸ್ಕೊಳಕ್ಕೋಸ್ಕರ ನಾನು ಇಂಟರ್ವ್ಯೂ ಕೊಡ್ತೇನೆ ಅಂತ ಮಾತಾಡ್ತಾನಲ್ಲ ಅವನು. ಅವ್ನು ಗೆಟ್ಟಿಗೆ 1 kg ಮಟನ್ ಯಾವನಾರ ತಿಂತ ದಿನಕ್ಕೆ ಅವ್ನ ದೇಹಗತಿ ಏನಾಗಕ್ಕಿಲ್ಲ. ಹೇಳ್ಬೇಕು, ಬೊಗ್ಳೆ ಬಿಡ್ಬೇಕು, ಸತ್ಯತೆಯನ್ನು ಮಾತಾಡ್ಬೇಕು. ಮನುಷ್ಯ ಸುಳ್ಳು ಹೇಳೋದು ಸಹಜ, ಆದ್ರೆ ಇಷ್ಟು ಸುಳ್ಳು ಹೇಳ್ಬಾರ್ದಲ್ವಾ? ಅವನಿಗೆ ಅಕ್ಕನ ಬಟ್ಟೆ ಗತಿ ಇಲ್ಲ, ಅರ್ಕ ಕಾಸದಲ್ಲಿ ಬಿಗ್ ಬಾಸಿಗೆ ಬಂದಾನ ಅವನು. ಅಂಡರ್ವೇರ್ ಕಳ್ತನ ಮಾಡಲ್ಲ, ಇದು ಪ್ರೂವ್ ಮಾಡ್ಬೇಕು ಸರ್ ಅವನು. ಅವನೊಳಗೆ ಎಷ್ಟು ಕೆಳಮಟ್ಟಕ್ಕಾಗಿ ಇಲ್ಲಿಂದ ಪಾಪ ಇದ್ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ವಾ? ಅಲ್ಲ, ಅವ್ನ್ ಗೆಲ್ಲೋದು ಬಿಡೋದು ಅವ್ನ್ ಸೆಕೆಂಡರಿ ಗಿಲ್ಲಿ. ನಾನು ಹೇಳ್ತಿರೋದು ಬಿಗ್ ಬಾಸ್ ಅಲ್ಲಿ ಒಂದು ಭಾಗವಹಿಸೋದೇ ಇಂಪಾರ್ಟೆಂಟ್. ಆದ್ರೆ ಆ ತರ ಸುಳ್ಳು ಹೇಳ್ಬಾರ್ದು. ಬಿಗ್ ಬಾಸಿಗೆ ಹೋಗಿ ಅವ್ನ ಅಂಡರ್ವೇರ್ ಕಳ್ತನ ಮಾಡಿದಾನಂತೆ ಗಿಲ್ಲಿ ಅಂತ ನೀವು ಕಂಪ್ಲೇಂಟ್ ಕೊಡಿ ಅಲ್ವಾ ಸರ್? ನೀವು ಕೊಡಕ್ ಆಗಲ್ಲ ಸರ್ ಅಲ್ಲಿ ಹೋಗಿ. ಅಂಡರ್ವೇರ್ಗೆಲ್ಲ ಕಂಪ್ಲೇಂಟ್ ಕೊಡ್ತಾರೆ ಮೇಡಮ್. ಅಲ್ಲ, ಬಟ್ಟೆಗಳು ಹೋಗ್ಯವೆ ಅಂತ ಹೇಳ್ತಾನಲ್ಲ ಸರ್. ಬಿಗ್ ಬಾಸ್ ಮೇಲೂ ಕಳ್ತನ ಬರ್ತಿದ್ದಾನಲ್ಲ, ಕೆಲವೊಂದು ಬಟ್ಟೆಗಳು ಇಲ್ಲ ಅಂತ ಹೇಳ್ತಾನಲ್ಲ ಅವನು ಅಲ್ವಾ? ಹೇಳಿದಂತಾನೆ ಇಂಟರ್ವ್ಯೂ ಅಲ್ಲಿ. ಅದ್ರ ಮೇಲೆ ನೀನು ಕಂಪ್ಲೇಂಟ್ ಕೊಡ್ಬೋದಲ್ಲ, ಅಥವಾ ಅವನಿಗೆ ಕೇಳ್ಬೋದಲ್ಲ, ಬಾರಪ್ಪ ನಾ ಬರ್ತಿದ್ದೇವೆ, ಅದೇನು ನೀನು ಬಟ್ಟೆ ಅಂಡರ್ವೇರು ಅವೆಲ್ಲ ಕಳ್ತನ ಆಗಿದಾವ ಒಂದ್ಸಲ, ಅದನ್ನ ಬಿಗ್ ಬಾಸ್ ಅಲ್ಲಿ ಹೋಗಿ ಕೇಳೋಣ, ಕಂಪ್ಲೇಂಟ್ ಕೊಡೋಣ ಅಂತ ಮೇಲೆ ಅವ್ರು ಕೊಡ್ಲಿಲ್ಲ ವಾಪಸ್ಸು ಅಂದ್ರೆ ಅಂತ ನೀವು ಹೇಳ್ಬೇಕು ಅಲ್ವಾ? ನೀವು ಇನ್ನೊಂದ್ಸರಿ ಇಂಟರ್ವ್ಯೂ ಮಾಡಿ ಸರ್. ಅದು ಯಾವಾಗ ಮಾಡ್ತೀರಾ ನೀವು? ಮಾಡ್ಬಿಟ್ಟು ನನಗೆ ಕಾಲ್ ಮಾಡಿ ಸರ್. ಅವ್ನು ಇಂಟರ್ವ್ಯೂ ಮಾಡಬೇಕಾದ್ರೆ ಕಾಲ್ ಮಾಡಿ ಸರ್, ನಾನು ಮಾತಾಡ್ತೇನೆ ಅವನ ಹತ್ರನ. ಸರಿ ಮೇಡಮ್, ಸರಿ.
ಇದೇ ನಂಬರು, ಕಾಲ್ ಮಾಡಿ ಅವನ ಹತ್ರ ಮಾತಾಡ್ತೇನೆ ನಾನು. ಓಕೆ ಓಕೆ ಖಂಡಿತ ಮೇಡಮ್ ಮಾತಾಡ್ಸೋಣ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.